ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಡೈಲಿ ವ್ಲಾಗ್ ಜೊತೆಗೆ ಮೀಶೋದಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇವತ್ತೇ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಚೈಲ್ಡ್ಹುಡ್ ಫ್ರೆಂಡ್ನ. ಸೊ ಇಷ್ಟೊಂದು ವಿಷಯಗಳಿದೆ ಈ ಒಂದು ವ್ಲಾಗಲ್ಲಿ. ಸ್ಕಿಪ್ ಮಾಡ್ದೇ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಈ ವಿಡಿಯೋನ. ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಹೇರ್ಗೆ ಆಯಿಲ್ ಮಸಾಜ್ ಮಾಡಿದ್ದೀನಿ. ಇವಾಗಿನ ಸೆಕೆಗಂತೂ ಹೇರ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಲಾಂಗ್ ಹೇರ್ಸ್ ಇರೋರಿಗಂತೂ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಮೊದಲು ಲಾಂಗ್ ಹೇರ್ಸ್ ಇಲ್ವಲ್ಲ ಅಂತ ತುಂಬಾ ಫೀಲ್ ಮಾಡ್ತಾಯಿದ್ದೆ. ಬಟ್ ಈಗ ಲಾಂಗ್ ಹೇರ್ಸ್ ಇದ್ದರೂ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸ್ತಾ ಇದೆ. ಬಟ್ ಕಷ್ಟ ಆದರೂ ಪರವಾಗಿಲ್ಲ, ನಂಗೆ ಲಾಂಗ್ ಹೇರೇ ತುಂಬ ಇಷ್ಟ ಆಗೋದು. ಇವಾಗಿನ ಸೆಕೆಗಂತೂ ಸ್ವೆಟ್ಟಾಗಿ ಕೂದಲು ಸ್ಮೆಲ್ ಬರ್ತಾ ಇರುತ್ತೆ. ಡೈಲಿ ಹೇರ್ ವಾಶ್ ಮಾಡಬೇಕು ಅಂತ ಅಂದರೆ ಬೇಗ ಒಣಗೋದಿಲ್ಲ. ಕೋಲ್ಡ್ ಆಗಿಬಿಟ್ರೆ ನನ್ನಿಂದ ಪಾಪಗೂ ಕೋಲ್ಡ್ ಆಗಿಬಿಡುತ್ತೆ. ಯಾಕಂದರೆ ನಾನು ಇನ್ನೂ ಫೀಡ್ ಮಾಡ್ತಾಯಿದ್ದೀನಿ ಅವಳಿಗೆ 1.5 ವರ್ಷ ಇವಾಗ ಅಷ್ಟೇ. ಸೊ ಹಂಗಾಗಿ ಅದೊಂಥರ ಭಯ, ಅವಳಿಗೆ ಹುಷಾರು ತಪ್ಪಿದ್ರೆ ಅಂತ. ಒಂದೊಂದು ಸರಿ ಅನಿಸುತ್ತೆ ನನಗಿನ್ನ ಲಾಂಗ್ ಹೇರ್ ಇರೋರು ವರ್ಷಾನುಗಟ್ಲೆಯಿಂದ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನು ಇಷ್ಟು ಇರೋ ಹೇರ್ಗೆ ಈ ಥರ ಅಂತೀನಲ್ಲ ಅಂತ ಒಂದೊಂದು ಸರಿ ಅನಿಸ್ಬಿಡತ್ತೆ. ಇವತ್ತು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಚೈಲ್ಡ್ಹುಡ್ ಫ್ರೆಂಡು. 8th ಸ್ಟ್ಯಾಂಡರ್ಡ್ವರೆಗೂ ಒಟ್ಟಿಗೆ ಓದಿದ್ದು. ಆಮೇಲೆ ಹೈಸ್ಕೂಲಿಂದ ನಾವು ಡಿವೈಡ್ ಆಗಿಬಿಟ್ವಿ, ಬೇರೆ ಬೇರೆ ಕಡೆ ಸ್ಕೂಲಿಗೆಲ್ಲ ನಾವು ಹೋದ್ವಿ. ಜಾತ್ರೆಗೆ ಹೋದಾಗಲೇ ನನಗೆ ಎಲ್ಲ ಫ್ರೆಂಡ್ಸ್ಗಳು ಸಿಕ್ಕಿದ್ದು. ಕೆಲವೊಂದು ಫ್ರೆಂಡ್ಸ್ಗಳು ಅಷ್ಟೇ, ಒಂದು 5-6 ಜನ ಸಿಕ್ಕಿದ್ರು. ಇವಾಗ ಮೊದಲೆಲ್ಲ ನಾವು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ಯಾಕಂದರೆ ಆವಾಗ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಕಾಲೇಜ್ ಆದಮೇಲೆ ಕೆಲವು ಜನ ಮದುವೆ ಮಾಡ್ಕೊಂಡು ಹೋದರು. ಸೊ ಹಂಗಾಗಿ ಕಾಂಟ್ಯಾಕ್ಟೇ ಇರಲಿಲ್ಲ. ನಾವು ಊರಿಗೆ ಹೋದಾಗ ಅವರು ಬಂದಿರ್ತಾ ಇರಲಿಲ್ಲ, ಅವ್ರು ಬಂದಾಗ ನಾವು ಇರ್ತಾ ಇರಲಿಲ್ಲ. ಸೊ ಹೀಗಾಗಿ ನಾವು ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ. ಇವಾಗ ನನ್ನ ಒಬ್ಬಳು ಫ್ರೆಂಡು ಬ್ಯಾಂಗ್ಳೂರಲ್ಲೇ ಸೆಟ್ಲಾಗಿದ್ದಾಳೆ. ಸೊ ಅವಳು ಸಿಕ್ಕಿದ್ಲು. ನಾನು ಜಾತ್ರೆಗೆ ಹೋದಾಗಲೇ ಅವಳು ಕೂಡ ಬಂದಿದ್ಲು. ಸೊ ಮೀಟ್ ಮಾಡಬೇಕು ಅಂದ್ಬಿಟ್ಟು ಮನೆಗೆ ಇನ್ವೈಟ್ ಮಾಡಿದ್ದಾಳೆ. ಸೊ ಮನೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಏರಿಯಾದಿಂದ ಒಂದು 27-30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಅವ್ರ ಮನೆಗೆ ಹೋಗಿ ವಾಪಸ್ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ಸೊ ಹಾಗೇ ಬೆಳಗ್ಗೆನೇ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಡೋಣ ಅಂತ ಇಂಟ್ರೊಡಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಸ್ಬೆಂಡು ಆಚೆ ಕಡೆಯಿಂದನೇ ತಿಂಡಿ ತೊಗೊಂಡು ಬರ್ತೀನಿ ಅಂತ ಹೇಳಿ ತಿಂಡಿ ತರೋದಕ್ಕೆ ಅಂತ ಹೋಗಿದ್ದಾರೆ. ಪಾಪು ಆಟ ಆಡ್ತಾ ಇದ್ದಾಳೆ. ಸೊ ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ ಏನು ಅನ್ನೋದನ್ನು. ನೀವು ಕೂಡ ಸ್ಕಿಪ್ ಮಾಡ್ದೇ ವ್ಲಾಗ್ನ ನೋಡಿ. ಆ್ಯಂಡ್ ನಾನು ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಬೆಳಗ್ಗೆದು ವೀಡಿಯೋ ಕ್ಲಿಪ್ಪಿಂಗು. ಒಂದೊಂದು ದಿನ ಒಂದೊಂದು ಟೈಮ್ಗೆ ಎದ್ದೇಳ್ತಾಳೆ. ಒಂದೊಂದು ದಿನ ಮಾರ್ನಿಂಗ್ 5 o'clockನೇ ಎದ್ಬಿಟ್ಟಿರ್ತಾಳೆ. ಒಂದೊಂದು ದಿವಸ 7 o'clock ಎದ್ದೇಳ್ತಾಳೆ, 7:30 ಈ ಥರ ಎಲ್ಲ ಎದ್ದೇಳ್ತಾಳೆ. ಅವಳದು ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವಾಗ ಬೇಕು ಆವಾಗ ಎದ್ದೇಳ್ತಾಳೆ. ತಕ್ಷಣ ಅವಳು ರೂಮ್ ಬಾಗಿಲೇನಾದರೂ ಓಪನ್ ಇದ್ದರೆ ರೂಮ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ತಾಳೆ. ಅಲ್ಲಿ ಅವಳದು ಒಂದಿಷ್ಟು ಫೋಟೋಗಳನ್ನ ಅಂಟಿಸಿದ್ದೀನಿ. ಮತ್ತು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದೆ, ಬಟ್ ಅವಳು ಕೀಳ್ತಾಳೆ ಅಂದ್ಬಿಟ್ಟು ಲೈಟಿಂಗ್ಸ್ನೆಲ್ಲ ತೆಗೆದಿದ್ದೀನಿ. ಟೇಬಲ್ ಮೇಲೆ ನಿಂತ್ಕೊಂಡು ಫೋಟೋಗೆಲ್ಲ ಕೈ ಇಟ್ಕೊಂಡು ಬೇಬಿ ಅಂತ ಇರ್ತಾಳೆ. ಯಾರ ಬೇಬಿ ಅದು? ನನ್ನ ಬೇಬಿ ನಂದು ಬೇಬಿ. ರೂಮಲ್ಲಿ ಅವಳ ಫೋಟೋಗಳನ್ನ ನಾನು ಫಸ್ಟಿಗೆ ಈ ಥರ ರೆಡಿ ಮಾಡಿಬಿಟ್ಟು ನಾನು ಲೈಟಿಂಗ್ಸ್ನೆಲ್ಲ ಹಾಕಿದ್ದೆ. ಅದನ್ನ ಯಾವಾಗಲೂ ನಾನು ನೈಟ್ ಹೊತ್ತು ಆನ್ ಆಗೇ ಇಡ್ತಾಯಿದ್ದೆ. ಬಟ್ ಅವಳೆಲ್ಲ ಕಿತ್ತಾಕ್ಬಿಡ್ತಾಳೆ ಅಂದ್ಬಿಟ್ಟು ಇವಾಗ ತೆಗ್ದಿದ್ದೀನಿ. ಫೋಟೋಗಳು ಅಷ್ಟೇ ಇದೆ. ಮಾರ್ನಿಂಗ್ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದೆ. ಅವಳಿಗೆ ಬಾಡಿ ಲೋಷನ್, ಪೌಡರ್ ಎಲ್ಲ ನಾನು ಹಿಮಾಲಯನೇ ಯೂಸ್ ಮಾಡೋದು. ಪಾಪುನು ರೆಡಿ ಮಾಡಿಬಿಟ್ಟು ನಾವು ರೆಡಿಯಾಗಿ 10 o'clock 10:30ಗೆಲ್ಲ ಅವ್ರ ಮನೆಗೆ ರೀಚ್ ಆದ್ವಿ.
ಟೀ ಮಾಡಿಕೊಟ್ಲು, ಟೀ ಕುಡಿದ್ವಿ. ಆ್ಯಂಡ್ ಅವಳು ಅಡುಗೆ ಮಾಡ್ತೀನಿ, ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನನ್ನ ಪಾಪುನ ಮಲಗ್ಸೋಣ, ಅವಳಿಗೆ ನಿದ್ದೆ ಬರ್ತಾಯಿತ್ತು ಅಂತ ನಾನು ಆಚೆ ಕಡೆಗೆ ಬಂದು ಸ್ವಿಂಗಲ್ಲಿ ಕೂರಿಸ್ಬಿಟ್ಟು ಮಲಗಿಸ್ತಾ ಇದ್ದೆ. ಬಟ್ ಅವಳು ಮಲ್ಕೊಳ್ತಾನೆ ಇರಲಿಲ್ಲ, ಹೊಸ ಜಾಗ ಬೇರೆ, ಅವಳಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಮತ್ತು ಜೋಲಿ ಅಂತೂ ರೂಢಿನೇ ಇಲ್ಲ ಅವಳಿಗೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ನಾವು ಶಾಪಿಂಗಿಗೆ ಅಂತ ಬಂದ್ವಿ. ಇವಳೇ ನನ್ನ ಫ್ರೆಂಡ್ ರೇಣುಕಾ ಅಂತ, ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗಿದ್ದಾಳೆ. ಇವಳಿಗೆ ಹೆಣ್ಮಕ್ಳಂದರೆ ಇಷ್ಟ, ಬಟ್ ಇವಳಿಗೆ ಹೆಣ್ಮಕ್ಳಿಲ್ಲ, ಗಂಡು ಮಗು ಒಂದಿದೆ, ಮೇ ಬಿ 8 years ಅಂತ ಅನಿಸುತ್ತೆ. ಪಾಪುಗೆ ಡ್ರೆಸ್ ಕೊಡಿಸ್ತೀನಿ ಅಂತ ಮನೆ ಹತ್ರ ಇರೋ ಶಾಪ್ಗೆ ಕರ್ಕೊಂಡು ಬಂದ್ಲು. ನಾನು ವೆಸ್ಟರ್ನ್ ಹುಡುಕ್ತಾ ಇದ್ದೆ, ಅವಳು ನಂಗೆ ಹೆಣ್ಮಕ್ಳಿಲ್ಲ ಕಣೆ, ವೆಸ್ಟರ್ನ್ ಬೇಡ, ಫ್ರಾಕೇ ತೊಗೊಳ್ಳೋಣ ಅಂದ್ಬಿಟ್ಟು ಫ್ರಾಕೇನೆ ಕೊಡಿಸಿದ್ಲು. ಸೈಜ್ ಎಷ್ಟು ಬರುತ್ತೆ ಇದು? ಇದು ಬರುತ್ತಾ ಸೈಜ್ ಅವಳಿಗೆ? ಸುಮ್ಮನೆ ಮೇಲೆ ನಿಲ್ಲಿಸು. ಕಲರ್ಸು ಕಲರ್ಸು. ಅಲ್ಲಿ ಒಂದು ಮಿಕ್ಸ್ ಕಲರ್ ಇದೆಲ್ಲ, ಆ ಟೈಪ್ ಇಲ್ವಾ? ಎರಡೇ ಕಲರ್ ಚೆನ್ನಾಗಿತ್ತು ನೋಡಿ. ಫೈನಲ್ ಆಗಿ ಒಂದು ಡ್ರೆಸ್ನ ಚಾಯ್ಸ್ ಮಾಡಿ ಅವಳಿಗೆ ಹಾಕಬೇಕು ಅಂತ ನೋಡಿದ್ವಿ. ಬಟ್ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ವಾಪಸ್ ತೆಗಿಲಿಲ್ಲ. ಅವಳದು ಮನೆಯಿಂದ ಹಾಕೊಂಡಿರೋ ಬಟ್ಟೆನೇ ಪ್ಯಾಕ್ ಮಾಡಿಬಿಟ್ಟು ಆ ಡ್ರೆಸ್ಸನ್ನೇ ಹಾಕ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋದ್ವಿ. ಐಸ್ ಕ್ರೀಮ್ ಚಾಕ್ಲೇಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಬೇಕ್ರಿಗೆ ಕರ್ಕೊಂಡು ಬಂದ್ಲು. ಯಾವ ತಿಂತಾಳೆ? ಐಸ್ ಕೇಕ್ ಕ್ರೀಮ್ ಕೇಕ್ ತಿನ್ನೋದು? ಎಲ್ಲ ತಿಂತಾಳೆ, ನಾರ್ಮಲ್ ತಗೋ. ಇದು ಐಸ್ ಕೇಕ್ ತಿನ್ನಲ್ವಾ? ತಿಂತಾಳೆ, ಇವಾಗ ಬೇಡ. ಅದ್ರಲ್ಲಿ ಯಾವ ತಗೊಂಡು ಬೇಡ, ಅಲ್ಲೇ ತಗೊಂಡು ಅಲ್ಲೇನಾ? ಸುಮ್ಮನೆ ಡ್ರೆಸ್ ಎಲ್ಲ ಗಲೀಜು ಮಾಡ್ಕೊತಾಳೆ. ಹಾಂ, ಚಿನ್ನ ಬಾಯಿ. ಐಸ್ ಕೇಕ್ ತಿನ್ನೋ ಬೇರೆ ಯಾವುದು? ಎರಡೇ ಇರೋದಾ? ಒಂದು ಅದು ಬಟ್ಸ್ಕೊಚ್ಚು, ಒಂದು ಇದೊಂದು 2 ಪಾರ್ಸೆಲ್ ಮಾಡಿ. ಇದೊಂದು ಓ ಅದಂತ. ಅವ್ರ ಮನೆಯಿಂದ ವಾಪಸ್ ಬರಬೇಕಾದ್ರೆ ಡಿಮಾರ್ಟಿಗೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಮತ್ತು ಪಾಪುಗೆ ನಾನು ಜೇನುತುಪ್ಪ ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಪ್ಯೂರ್ ಊರ ಕಡೆ ಎಲ್ಲ ಸಿಗುತ್ತಲ್ಲ, ಸೊ ಅದನ್ನು ಬಿಡಿಸ್ಬಿಟ್ಟು ತೊಗೊಳ್ಳೋಣ ಅಂತ. ಬಟ್ ಎಲ್ಲೂ ಸಿಕ್ಕಿರಲಿಲ್ಲ. ಮತ್ತು ಜೇನನ್ನು ಸಾಕ್ತಾರೆ ಅಂತ ನಮ್ಮ ರಿಲೇಟಿವ್ ಒಬ್ಬರು ಹೇಳಿದರು. ಸೊ ಕೇಳಿದ ತಕ್ಷಣ ಒಂಥರ ಕ್ಯೂರಿಯಾಸಿಟಿ ಆಗಿತ್ತು, ಹೆಂಗೆ ಸಾಕ್ತಾರೆ ಅಂತ. ಊರಿಗೆ ಹೋದಾಗ ಟೈಮೇ ಸಿಕ್ಕಿರಲಿಲ್ಲ ಹೋಗಿ ನೋಡ್ಕೊಂಡು ಬರಬೇಕು ಅಂತ. ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟಾಗಿ ನೋಡ್ಕೊಂಡು ಬರ್ತೀನಿ, ಜೇನನ್ನು ಹೇಗೆ ಸಾಕ್ತಾರೆ ಮತ್ತು ಜೇನುತುಪ್ಪ ಹೇಗೆ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಅವಳಿಗೆ ತಿನ್ಸೋದಕ್ಕೆ ಅಂದ್ಬಿಟ್ಟು ನಾನು ಡಿಮಾರ್ಟಿಂದ ಪತಂಜಲಿ ಹನಿನ ತೊಗೊಂಡು ಬಂದಿದ್ದೆ. 250 ಗ್ರಾಮ್ ಇದು. ಇದ್ರದ್ದು ಪ್ರೈಸ್ ಬಂದು 110 ರೂಪೀಸು. ಹಾಗೆಯೇ ಬೇಸನ್ ಲಡ್ಡು ಇಷ್ಟ ಅವಳಿಗೆ, ಇದು ಒಂದು ತಗೊಂಡೆ. ನನಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು 200 ಗ್ರಾಮ್ದು ತಗೊಂಡೆ. ಲಯನ್ ಡೇಟ್ಸ್ ಒಂದು ತಗೊಂಡೆ. ಇದು ನನಗೂ ಇಷ್ಟ ಆ್ಯಂಡ್ ಅವಳಿಗೂ ತುಂಬ ಇಷ್ಟ. ಸಾಫ್ಟಾಗಿರುತ್ತಲ್ಲ, ತಿಂತಾಳೆ ಇವಾಗ, ಪರವಾಗಿಲ್ಲ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಮನೆಗೆ ಬಂದ ತಕ್ಷಣವೇ ಪಾಪುಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವಳನ್ನು ಫ್ರೆಶ್ ಅಪ್ ಮಾಡಿ ಮಲಗಿಸ್ದೆ. ಅವಳಿಗೆ ತುಂಬ ನಿದ್ದೆ ಬಂದಿತ್ತು, ಅಲ್ಲಿ ನಿದ್ದೆನೇ ಮಾಡಿರಲಿಲ್ಲ. ಸೊ ಹಾಗಾಗಿ ಅವಳು ಮಲಗಿದ್ಲಲ್ಲ ಅಂದ್ಬಿಟ್ಟು ನನಗೆ ಆಚೆ ಕಡೆ ತುಂಬ ಬಿಸಿಲು ಬೇರೆ ಅಲ್ವಾ, ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ದಕ್ಕೆ ಮುಖ ಎಲ್ಲ ಒಂಥರ ಉರಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಐಸ್ ಕ್ಯೂಬಿಂದ ಫೇಸ್ ಮಸಾಜ್ ಮಾಡಿಕೊಂಡೆ. ಆ್ಯಂಡ್ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಓಪನ್ ಪೋರ್ಸ್ ಇದ್ದರೆ ಕಡಿಮೆ ಆಗುತ್ತೆ, ಆ್ಯಂಡ್ ಪಿಂಪಲ್ಸು ಜಾಸ್ತಿ ಆಗೋದಿಲ್ಲ, ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ ಫೇಸ್ದು. ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ಲ, ಸೊ ಅದು ಕೊರಿಯರ್ ಬಂದಿತ್ತು, ತೊಗೊಂಡು ಬರೋಣ ಅಂತ ನಾನು ಕೆಳಗಡೆ ಹೋಗಿದ್ದೆ. ತೊಗೊಂಡು ಬಂದು ಈವ್ನಿಂಗು ಸ್ನ್ಯಾಕ್ಸಿಗೆ ಏನಾದರೂ ಪಕೋಡ ಥರ ರೆಡಿ ಮಾಡೋಣ ಅಂದ್ಬಿಟ್ಟು ಕಡಲೆ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಮಸಾಲೆಗಳನ್ನ ಹಾಕಿಬಿಟ್ಟು ಪಕೋಡ ಥರ ರೆಡಿ ಮಾಡಿದೆ. ಹಸ್ಬೆಂಡ್ ಬಂದು ಫ್ರೆಶ್ ಅಪ್ ಆಗ್ತಾಯಿದ್ರು. ಸೊ ನಾನು ಅವರು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಎಣ್ಣೆಲಿ ಕರಿದ್ಬಿಡೋಣ, ಪಕೋಡ ಮಾಡಿಬಿಡೋಣ ಅಂದ್ಬಿಟ್ಟು ಎಣ್ಣೆಲಿ ಕರಿತಾ ಇದ್ದೆ. ಸೊ ಅವ್ರು ಬಂದು ಫ್ರೆಶ್ ಅಪ್ ಆದಮೇಲೆ ಆರ್ಡರ್ನ ಕೊಟ್ಟೆ, ಆರ್ಡರ್ ಮಾಡಿರೋದು. ಸೊ ಏನು ಆರ್ಡರ್ ಮಾಡಿದರು ಅಂತ ಅಂದರೆ ಮೊಬೈಲ್ ಹೋಲ್ಡರು. ಲಾಸ್ಟ್ ಟೈಮ್ ನಾವು ಚಿಕ್ಕಬಳ್ಳಾಪುರಕ್ಕೆ ಅಂದರೆ ಆದಿಯೋಗಿ ಪ್ಲೇಸಿಗೆ ಹೋದಾಗ ಲೊಕೇಶನ್ಸ್ನ ಬೈಕ್ ಸ್ಟಾಪ್ ಮಾಡಿಬಿಟ್ಟು ನೋಡೋದು, ಮುಂದೆ ಹೋಗೋದು, ನೋಡೋದು, ಮುಂದೆ ಹೋಗೋದು ಮಾಡ್ತಾಯಿದ್ವಿ. ಆ್ಯಂಡ್ ಪಾಪುನೂ ಎತ್ಕೊಂಡು ನಾನು ಮೊಬೈಲ್ನ ಇಟ್ಕೊಳಕ್ಕಾಗ್ತಾ ಇರಲಿಲ್ಲ ಲೊಕೇಶನ್ಸ್ನೆಲ್ಲ ನೋಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾವು ಮೊಬೈಲ್ ಒಂದು ಹೋಲ್ಡರ್ ತೊಗೊಳ್ಳೋಣ, ಎಲ್ಲಾದರೂ ಸುತ್ತಾಡೋಕ್ಕೆ ಹೋದಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಮೊಬೈಲ್ ಹೋಲ್ಡರ್ನ ತರಿಸ್ಕೊಂಡ್ವಿ. ಸ್ಕ್ರೂ ಎಲ್ಲ ಕೊಟ್ಟೇ ಇಲ್ಲ ಅಂತ ಮಾಡಿದ್ದಾನ.
ನೋಡಿದ್ರಲ್ಲ ಇವತ್ತಿನ ದಿವಸ ಹೇಗಿತ್ತು ಅಂತ. ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.